ನಿನ್ನೆ ದಶವಮೇಧ ಘಾಟಿಯಲ್ಲಿ ಎಂಟ್ರಿ ಕೊಟ್ಟು ಸ್ನಾನ ಮಾಡಿ ರೈಡ್ಗೆ ಹೋಗಿದ್ವಿ. ಸರಿ, ಇವತ್ತೇನು ಮಾಡೋದು, ಇವತ್ತು ಪೂರ್ತಿ ಟೈಮ್ ಇದೆ ಅಂತೇಳಿ ಮತ್ತೆ ದಶವಮೇಧ ಘಾಟಿಗೆ ಬಂದ್ವಿ. ಡುಬ್ಕಿ ಹೊಡೆದ್ವಿ. ಇವತ್ತು ಸ್ವಲ್ಪ ಕ್ರೌಡ್ ಸುಮಾರಾಗಿತ್ತು ಗುರು, ಅಂಥ ಕ್ರೌಡ್ ಏನಿರಲಿಲ್ಲ. ಡುಬ್ಕಿ ಹೊಡ್ಕೊಂಡು ರೈಟ್ ಸೈಡ್ಗೆ ಹೋಗೋಣ ಅಂತೇಳಿ ರೈಟ್ ಸೈಡಿಗೆ ಟರ್ನ್ ನೋಡಿದ್ವಿ. ಹೋಯ್ತಾ 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 ಬೋಟ್ಗಳೆಲ್ಲ ಸೇಮ್ ಪ್ರೈಸೇ, 1 to 2. ಸರಿ, ಯಾವನೋ ಒಬ್ಬ ಬರೀ 100 ರೂಪಾಯಿಗೆ ಅಂತ ಕರೆದ. ಇಲ್ಲೂ ಬೋಟ್ಗಳಲ್ಲಿ ತುಂಬ ಟೋಪಿ ಹಾಕ್ತಾರೆ, ಆದಷ್ಟು ಹುಷಾರಾಗಿರಬೇಕು. ಇಲ್ಲಿ ನೀವು ತಿನ್ನೋದು, ಕುಡಿಯೋದು, ಓಡಾಡೋದು ಯಾವುದೇ ಮಾಡಬೇಕು ಕೂಡ ಫಸ್ಟ್ ವ್ಯವಹಾರ ಕುದುರಿಸ್ಕೊಂಡು ಆಮೇಲೆ ಗಾಡಿ ಹತ್ತಿ. ಯಾಕಂದರೆ ಮೊದಲೇ ಹತ್ತಿದ್ರೆ ಅವ್ರು ಕೇಳಿದಷ್ಟು ಕೊಡಬೇಕಾಗತ್ತೆ. ಆಮೇಲೆ ಯಾವನೊಬ್ಬ ಬರೀ 100 ರೂಪಾಯಿ 100 ರೂಪಾಯಿ 100 ರೂಪಾಯಿ ಸವಾರಿ ಅಂತ ಕರೆದ, ನಮೋ ಘಾಟ್ವರೆಗೂ ಕರ್ಕೊಂಡೋಗಿ ಬಿಡ್ತೀವಿ ಅಂತ. ಸರಿ, 100 ರೂಪಾಯಿ ತಾನೇ, ಪರವಾಗಿಲ್ಲ ರಿಸ್ಕ್ ತಗೊಂಬ ಅಂತ ಒಂದು ರೈಡ್ ಹತ್ತಿದ್ವಿ. ಚೆನ್ನಾಗಿದೆ ಗುರು, ಬೋಟ್ ಮಾತ್ರ ತುಂಬ ದೊಡ್ಡದು. ಸುಮಾರು ಒಂದು 50-60 ಜನ ಸೇರಿಸ್ಬೋದು ಇದರಲ್ಲಿ, ಅಷ್ಟೊಂದು ಸ್ಪೇಸ್ ಇದೆ. ಹಾಗೆ ಅಂದಿವೆ, ಇರೋ ಬರೋ ಘಾಟ್ಗಳನ್ನೆಲ್ಲ ತೋರಿಸ್ಕೊಂತ ಹೋದ. ನೋಡ್ಕೊಂಡು ಎಂಜಾಯ್ ಮಾಡಿದ್ವಿ. ಇದು ಮಣಿಕರ್ಣಿಕಾ ಘಾಟು ನೋಡಿ. ಇದೇನೇನೆ ದೇವಸ್ಥಾನದ ಎಂಟ್ರೆನ್ಸು. ದೇವಸ್ಥಾನ ಮಾತ್ರ ಸಕ್ಕ ಡೆವಲಪ್ ಮಾಡೋರೆ ಗುರು, ಸೂಪರ್ ಭರ್ಜರಿಯಾಗಿದೆ. ಇದು ಮಣಿಕರ್ಣಿಕಾ ಘಾಟು 24x7 ಹೆವಿಯಾಗಿ ಹೆಣಗಳು ಸುಡೋ ಜಾಗ ಇದೆ. ಇಲ್ಲಿ ಕಾಮನ್ನಾಗಿ ಸ್ವಲ್ಪ ವೀಕ್ ಸೋಲಿರೋರು ಹೋಗ್ಬಾರ್ದು ಅಂತ ಹೇಳ್ತಾರೆ. ಯಾಕಂದರೆ ಸ್ವಲ್ಪ ನೆಗೆಟಿವ್ ಎನರ್ಜೀಸ್ ಇರೋದ್ರಿಂದ ತುಂಬ ಜನ ಇದನ್ನ ಪ್ರಿಫರ್ ಮಾಡಲ್ಲ ಇಲ್ಲಿ ಓಡಾಡೋಕ್ಕೆ. ಸೊ ನೀವು ಜಾಸ್ತಿ ಎಲ್ಲ ಇಲ್ಲಿ ಮಣಿಕರ್ಣಿಕಾ ಘಾಟಲ್ಲಿ ಓಡಾಡೋಕ್ಕೆ ಹೋಗ್ಬಿಡಿ ಯಾರನ್ನ ಬಂದರೆ. ಬಟ್ ಏನಂದರೆ ಪಕ್ಕದಲ್ಲೇನೇ ದೇವಸ್ಥಾನ ಇರೋದ್ರಿಂದ ನಾವು ಅಲ್ಲಿ ದೇವಸ್ಥಾನಕ್ಕೆ ಹೋಗಲೇಬೇಕು. ಸೊ ಆದಷ್ಟು ಇದನ್ನು ಅವಾಯ್ಡ್ ಮಾಡೋದು ನಿಮ್ಗೆ ಒಳ್ಳೆಯದು. ನಮಗೇನು ಬೇರೆ ಆಪ್ಷನ್ ಇರಲಿಲ್ಲ. ಸೊ ನಾವು ಮಣಿಕರ್ಣಿಕಾ ಘಾಟಲ್ಲೇನೇ ಇಳಿದು ಆಮೇಲೆ ನೆಕ್ಸ್ಟ್ ನಾವು ದೇವಸ್ಥಾನಕ್ಕೆ ಹೋಗಬೇಕಾಯಿತು. ರೈಡ್ ಅಂತೂ ತುಂಬ ಜಾಲಿಯಾಗಿತ್ತು ಗುರು. ನೋಡೋಕ್ಕೂ ತುಂಬ ನೀಟಾಗಿ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ಇದೇ ನೋಡಿ ಹೊಸ್ದಾಗಿ ಮಾಡಿರೋ ನಮ್ಮ ನಮೋ ಘಾಟ್ ಅಂತ ಮಾಡಿರೋದು. ತುಂಬ ಚೆನ್ನಾಗಿ ಅರೇಂಜ್ಮೆಂಟ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ಇಲ್ಲಿ ಊಟಕ್ಕೆ, ತಿಂಡಿಗೆ, ತಿನ್ನೋಕ್ಕೆ, ಶಾಪಿಂಗ್ಗೆ ಎಲ್ಲದಕ್ಕೂ ಅರೇಂಜ್ಮೆಂಟ್ಸ್ ಇಲ್ಲೇ ಸಿಗೋದು. ಬೇರೆ ಘಾಟಲ್ಲೆಲ್ಲೂ ಅಷ್ಟೊಂದು ಸಿಗಲ್ಲ. ತುಂಬ ಚೆನ್ನಾಗಿದೆ. ಸರಿ, ನಾವು ನಮ್ಮ ಫ್ರೆಂಡ್ಸು ನಮೋ ಘಾಟ್ಗೆ ಬಂದು ಅಲ್ಲಿಂದ ಅಲ್ಲಿ ಇಳಿದು ಅಲ್ಲೆಲ್ಲ ನೋಡಿ ಅಲ್ಲಿ ತಿಂದು ಆಮೇಲೆ ಹಂಗೆ ಮುಂದೆ ಹೋಗಿ ಗಲ್ಲಿ ಸುತ್ಕೊಂಡು ಈವ್ನಿಂಗ್ವರೆಗೂ ಎಲ್ಲ ಘಾಟ್ಗಳು ಎಲ್ಲ ಏರಿಯಾಗಳು ಸುತ್ತಿದ್ವಿ. ಫೈನಲಿ ಸಕ್ಸಸ್ಫುಲಿ ಓಡಾಡಿ ಅಂತ ಸಾಕಾಯಿತು. ಫೈನಲಿ ಮುಗಿಸ್ಕೊಂಡು ಮಹಾಕಾಳಗೆ ಹೋದ್ವಿ. ಯಾವುದೇ ದೇವಸ್ಥಾನ, ಜ್ಯೋತಿರ್ಲಿಂಗ ದೇವಸ್ಥಾನ ಕೂಡ ಅಲ್ಲಿ ಮಹಾಕಾಳೇಶ್ವರ ಕಾಲಭೈರವ ಟೆಂಪಲ್ ಇದ್ದೇ ಇರುತ್ತೆ. ಅವ್ರು ಕ್ಷೇತ್ರ ಪಾಲಕರಾಗಿರ್ತಾರೆ. ಅವ್ರ ದರ್ಶನ ಮಾಡಿನೇ ನಾವು ಮುಖ್ಯವಾಗಿರೋ ದೇವಸ್ಥಾನನ ವಿಸಿಟ್ ಮಾಡಬೇಕು. ಇಲ್ಲಾಂದರೆ ನಮ್ಮ ಯಾತ್ರೆ ಪೂರ್ತಿ ಆಗೋಲ್ಲ. ಇದು ಇಲ್ಲಿಗೆ ಮಾತ್ರ ಅಲ್ಲ, ಯಾವುದೇ ಜ್ಯೋತಿರ್ಲಿಂಗ ತಗೊಂಡ್ರು ಅಷ್ಟೇ, ಅಲ್ಲಿ ಕಾಲಭೈರವ ಟೆಂಪಲ್ ಅನ್ನೋದು ಇದ್ದೇ ಇರುತ್ತೆ. ಫಸ್ಟ್ ಅಲ್ಲಿ ವಿಸಿಟ್ ಮಾಡಲೇಬೇಕು, ಆಗಲೇ ಯಾತ್ರೆ ಪೂರ್ತಿ ಆಗೋದು. ಮುಗಿಸ್ಕೊಂಡು ಆಮೇಲೆ ಕಾಶಿ ವಿಶ್ವನಾಥನ ದರ್ಶನಕ್ಕಂತ ಹೋದ್ವಿ. ದೇವಸ್ಥಾನ ಮಾತ್ರ ನೈಟ್ ಜಗಮಗ ಸಖತ್ತಾಗಿದೆ ಗುರು. ನೋಡೋಕ್ಕೆ ಮಾತ್ರ ಕಣ್ಣು ಕುಕ್ಕೋ ಥರ ಇದೆ. ಬೆಳಗ್ಗೆ ಹೊತ್ತು ಬಂದರೆ ನೋಡಿ, ಇಲ್ಲೇ ಇದೇ ನದಿಲಿ ಇಲ್ಲೇ ಮುಂದೆನೇ ಸ್ನಾನ ಮಾಡಿ ಹಾಗೆ ಡೈರೆಕ್ಟು ದೇವಸ್ಥಾನಕ್ಕೆ ಹೋಗ್ಬೋದು. ಕಾಮನ್ನಾಗಿ 2:30-3 ಗಂಟೆಗೆಲ್ಲನೂ ಬಂದು ಇಲ್ಲಿ ಜನ ಡುಬ್ಕಿ ಹೊಡೆದು ಕ್ಯೂ ನಿಂತ್ಕೊಂಡ್ಬಿಡ್ತಾರೆ ಕ್ರೌಡ್ ಇರೋ ಟೈಮಲ್ಲಿ. ದೇವಸ್ಥಾನಕ್ಕೆ ಹೋದ್ವಿ. ಇದು ಕಾಶಿ ವಿಶ್ವನಾಥ ಕಾರಿಡಾರ್ ಅಂತೇಳಿ ಹೊಸ್ದಾಗಿ ಮಾಡಿದ್ದಾರೆ. ನೋಡೋಕ್ಕೆ ಮಾತ್ರ ಹೆಂಗಿದೆ ಅಂದರೆ ನಾವೆಲ್ಲೋ ಫಾರಿನಲ್ಲಿ ದೇವಸ್ಥಾನಕ್ಕೆ ಎಂಟ್ರಿ ಕೊಟ್ಟಿದ್ದೀವಿ ಅನ್ನೋ ಥರ ಇದೆ, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ನೋಡಿ ಅಂತೂ ತುಂಬ ಖುಷಿ ಆಯ್ತಪ್ಪ. ತುಂಬಾ ಎಂಜಾಯ್ ಮಾಡಿದ್ವಿ. ತುಂಬ ಚೆನ್ನಾಗಿದೆ. ಮೊಬೈಲ್ಸ್ ಎಲ್ಲನೂ ನೋಡಿ, ಈ ಗೇಟು ನಾವು ಫಸ್ಟ್ ಗೇಟಲ್ಲಿ ಎಂಟ್ರಿ ಕೊಟ್ವಿ. ಗೇಟ್ ಎಂಟ್ರೆನ್ಸ್ವರೆಗೂ ಮಾತ್ರ ಮೊಬೈಲ್ಸ್ ಅಲೋ ಇದೆ. ಅಲ್ಲಿಂದ ಮುಂದಕ್ಕೆ ಮೊಬೈಲ್ಸ್ ಬಿಡಲ್ಲ. ಫುಲ್ಲು ಅಡಿಯಿಂದ ಮುಡಿಯೋರು ಕಂಪ್ಲೀಟ್ ಚೆಕ್ ಮಾಡಿ ಏನೇ ಎದುರಿಗೆಲ್ಲ ಕಿತ್ಕೊಂಡು ಕಳಿಸ್ತಾರೆ, ಇಲ್ಲ ಹೊರಗಡೆ ಕಳಿಸ್ತಾರೆ. ಸೊ ಯಾರನ್ನ ಹೋದರೆ ಮೊಬೈಲ್ಸು ಲಾಕರ್ಸ್ನೆಲ್ಲನೂ ಲಾಕರ್ಸಲ್ಲಿ ಹಾಕಿ ಹೋಗಿ. ಇಲ್ಲಿ ಒಳಗಡೆ ಹೋದರೆ ಪ್ರೈವೇಟ್ ಅವರು ಹೆವಿ ದುಡ್ಡು ಕೇಳ್ತಾರೆ ಲಾಕರ್ಗಳಿಗೆ. ಸೊ ನಾವು ದೇವಸ್ಥಾನ ಎಂಟ್ರಿ ಆಗಿ ಮೊದಲು ನದಿ ಪಕ್ಕದಲ್ಲೇನೇ ಲಾಕರ್ಸ್ ಫೆಸಿಲಿಟಿ ಇದೆ ಗೌರ್ಮೆಂಟ್ದು. ಅಲ್ಲೆಲ್ಲ ಫ್ರೀ. ಸ್ಲಿಪ್ಪರ್ ಆಗಿರ್ಬೋದು, ಲಾಕರ್ಸ್ ಆಗಿರ್ಬೋದು. ಸ್ನಾನ ಮಾಡಿ ಎಂಟ್ರೆನ್ಸ್ಗೆ ಮೊದಲೇ ನದಿ ಪಕ್ಕದಲ್ಲೇ ಕ್ರೌಡ್ ಜಾಸ್ತಿ ಇರೋ ನದಿ ಪಕ್ಕದಲ್ಲೇ ಲಾಕರ್ಸ್ ಸಿಸ್ಟಮ್ ಮಾಡಿದ್ದಾರೆ. ಯಾರಾದರೂ ಲಾಕರ್ಸಲ್ಲಿ ನಿಮ್ಮ ಲಗೇಜ್ಗಳೆಲ್ಲ ಇಡೋದಾದರೆ ಅಲ್ಲೇ ಇಡ್ಬೋದು.
ದೆನ್ ಮತ್ತೆ ಇಲ್ಲಿ ಕ್ರೌಡ್ ಕಂಟ್ರೋಲ್ ಮಾಡೋಕ್ಕೂ ಅಷ್ಟೇ ಗುರು, ಹೆವಿಯಾಗಿ ಎಲ್ಲ ಫೆಸಿಲಿಟಿ ಇಟ್ಕೊಂಡಿದ್ದಾರೆ. ಎಲ್ಲರೂ 10 ಅವರ್ ಆಯಿತು 12 ಅವರ್ ಆಯಿತು ದರ್ಶನಕ್ಕೆ ಅಂದಾಗ ನನಗೆ ಶಾಕ್ ಆಯಿತು, ಹಿಂಗೆ ಕ್ರೌಡ್ ಮೇಂಟೈನ್ ಮಾಡ್ತಾರಂತ. ಆಮೇಲೆ ಗೊತ್ತಾಗಿದ್ದು ಫೆಸಿಲಿಟಿಲಿ ಈ ಥರ ಅರೇಂಜ್ ಮಾಡಿದಾರಂತ. ಆಮೇಲೆ ಪಕ್ಕದಲ್ಲಿರೋ ಕಾಶಿ ವಿಶಾಲಾಕ್ಷಿ ಶಕ್ತಿಪೀಠಕ್ಕೆ ಹೋಗಿ ಅಲ್ಲೊಂದು ವಿಸಿಟ್ ಹಾಕ್ಕೊಂಡ್ವಿ. ವಿಸಿಟ್ ಆಗಿ ವಿಶಾಲಾಕ್ಷಿ ದೇವಸ್ಥಾನದಲ್ಲಿ ಒಂದು ನಮಸ್ಕಾರ ಮಾಡಿಕೊಂಡು ಹಾಗೆ ಮುಂದೆ ಬಂದು ಮತ್ತೆ ನಮ್ಮ ವಿಶ್ವನಾಥನ ದೇವಸ್ಥಾನ ಹತ್ರ ಲಾಕರಲ್ಲಿ ಇಟ್ಟಿದ್ವಲ್ಲ ಅಲ್ಲಿ ಲಗೇಜ್ ಎತ್ಕೊಂಡು ಬಸ್ ಸ್ಟಾಪ್ಗೆ ಬಂದ್ವಿ. ಇಲ್ಲಿ ಬಸ್ ಸ್ಟಾಪಲ್ಲಿ ನಾನು ಕಾಶಿ ವಿಶ್ವನಾಥ ಟೆಂಪಲಿಂದ 14 ಕಿಲೋಮೀಟ್ರ್ ದೂರದಲ್ಲಿ ಅರೇಂಜ್ಮೆಂಟ್ಸ್ ಮಾಡಿದ್ದಾರೆ. ಗೌರ್ಮೆಂಟ್ ಬಸ್ ಆಗಿರ್ಬೋದು, ಪ್ರೈವೇಟ್ ಬಸ್ ಆಗಿರ್ಬೋದು, ಯಾವುದೇ ಬಸ್ ಬಂದರೂ ಕೂಡ ಇಲ್ಲೇನೇ ಸ್ಟಾಪ್ ಕೊಡೋದು. ಮೊದಲೆಲ್ಲ ನಾನು ಟೆಂಪಲ್ ಹತ್ರವರೆಗೂ ವೆಹಿಕಲ್ಸ್ ಹೋಗೋದು, ಇವಾಗ ಅಲ್ಲಿಗೆಲ್ಲ ಬಿಡಲ್ಲ. ಯಾವುದೇ ಬಸ್ಸಲ್ಲಿ ಬರ್ರಿ ಏನರಲ್ಲನ ಬರಲಿ ಇಲ್ಲೇ ಪಿಕಪ್ಪು ಇಲ್ಲೇ ಡ್ರಾಪು. ಇಲ್ಲಿಂದ 14 ಕಿಲೋಮೀಟ್ರ್ ನಾವು ರಿಕ್ಷಾಗೆ ಹಿಡ್ಕೊಂಡು ಹೋಗ್ಬೇಕು, ಅಥವಾ ಇಲ್ಲ ಇಲ್ಲಿಂದ UPಯ ಗೌರ್ಮೆಂಟ್ ಬಸ್ಸಸ್ ಇದೆ, ಆ ಬಸ್ಸಸ್ಸಲ್ಲೂ ಹೋಗ್ಬೋದು. ನಿಯರ್ ಬೈ ದೇವಸ್ಥಾನಕ್ಕೆ 1 ಕಿಲೋಮೀಟ್ರ್ 1 ಕಿಲೋಮೀಟ್ರ್ ಹತ್ರ ತಗೊಂಡು ಬಿಡ್ತಾರೆ. ಯಾವುದೇ ಬಸ್ ಬಂದರೂ ಕೂಡ ಇಲ್ಲಿಗೆ ಲಾಸ್ಟ್. ಎಲ್ಲ ಕಡೆ ಕ್ರೌಡ್ ಆಗಿರೋದ್ರಿಂದ, ಅಯೋಧ್ಯೆ ಪ್ರಯಾಗ್ರಾಜ್ ಎಲ್ಲ ಕ್ರೌಡ್ ಆಗಿರೋದ್ರಿಂದ, ಇಲ್ಲೂ ಕ್ರೌಡ್ ಜಾಸ್ತಿ ಆಗಿರೋದ್ರಿಂದ ಈ ಥರ ಸಿಸ್ಟಮ್ ಮಾಡಿದ್ದಾರೆ. ಕರೆಕ್ಟಾಗಿ ಎಕ್ಸಾಕ್ಟಾಗಿ 14 ಕಿಲೋಮೀಟ್ರ್ ಇದೆ ಗುರು. ಸರಿ ಬಂದ್ವಿ. ನಮ್ಮ ಬಸ್ಸು 4:15 ರಾಜರತ್ನ ಟ್ರಾವೆಲ್ಸಿಂದ ನಾವು IRCTCಯಿಂದ ಬುಕ್ ಮಾಡ್ಕೊಂಡಿದ್ವಿ. ನಮ್ಮ ಟ್ರೈನ್ ಟಿಕೆಟ್ಸ್ ಎಲ್ಲನೂ ಕ್ಯಾನ್ಸಲ್ ಆಗಿತ್ತು, ಯಾಕಂದ್ರೆ ನಮ್ಮದೆಲ್ಲ ಪ್ರಯಾಗ್ರಾಜ್ ರೂಟ್ ಮೇಲೆ ಹೋಗೋದಿದ್ದು. ನಾವು ಪ್ರಯಾಗ್ರಾಜ್ 3ನೇ ತಾರೀಕು ಹೋಗಿ ಇವತ್ತು ಹೋಗಿ ಸ್ನಾನ ಮಾಡಿಕೊಂಡು ಮತ್ತೆ ನಾವು ಉಜ್ಜಯಿನ್ ಬರೋ ಪ್ಲ್ಯಾನ್ ಇದ್ದಿದ್ದು. ಸೊ ಎಲ್ಲ ಟ್ರೈನ್ಗಳು ಕ್ಯಾನ್ಸಲ್ ಆಗಿದ್ದರಿಂದ ಪ್ರೈವೇಟ್ ಬಸ್ನೇ ಬುಕ್ ಮಾಡ್ಕೊಂಡ್ವಿ, AC ಸ್ಲೀಪರು. 18 ಅವರ್ ಜರ್ನಿ. ಬಸ್ ಏನೋ ನೋಡೋಕ್ಕೆ ಚೆನ್ನಾಗಿದೆ ಗುರು, ಒಳ್ಳೆ ಫೆಸಿಲಿಟಿ ಇಟ್ಟಿದ್ದಾನೆ. AC ಇದೆ, ಚಾರ್ಜಿಂಗ್ ಪಾಯಿಂಟ್ ಇದೆ, ಮತ್ತು ಬುಕ್ ರೀಡಿಂಗ್ ಇದೆ, ವಾಟರ್ ಬಾಟ್ಲ್ ಕೊಡ್ತಾನೆ. ಸ್ವಲ್ಪ ಕಾಸ್ಟ್ಲಿ ಇದು. ರೆಗ್ಯುಲರ್ ಟೈಮಲ್ಲೆಲ್ಲ 800-850 ರೂಪಾಯಿ ಸಿಗ್ತದೆ. ಬಟ್ ಇವರು ಏನು ಮಾಡಿದ್ದಾರೆ ಅಂದರೆ ಕ್ರೌಡ್ ಜಾಸ್ತಿ ಆಗಿರೋದ್ರಿಂದ, ಡಿಮ್ಯಾಂಡ್ ಜಾಸ್ತಿ ಆಗಿರೋದ್ರಿಂದ ಪರ್ ಟಿಕೆಟು 2300 ರೂಪೀಸ್ ಮೇಲೆ ಮಾಡಿದ್ದಾರೆ. TV, ಚಾರ್ಜರು, ವಾಟರ್ ಬಾಟಲು, AC, ಬ್ಲ್ಯಾಂಕೆಟು ಎಲ್ಲ ಫೆಸಿಲಿಟಿ ಇದೆ. ಫೆಸಿಲಿಟಿ ಮಾತ್ರ ತುಂಬ ಚೆನ್ನಾಗಿದೆ. ಸರಿ ಬಸ್ ಬೋರ್ಡಿಂಗ್ ಆಗಿ ಜಾಗಕ್ಕೆ ಬಂದ್ವಿ. ನಾನು ಫ್ರೆಂಡ್ಸ್ ಹತ್ಕೊಂಡ್ವಿ, ಮಲಗಿದ್ದು. ನೆಕ್ಸ್ಟ್ ಡೇ ಕರ್ಕೊಂಬಂದು ಇವನು 9:30 ಡ್ರಾಪ್ ಮಾಡಬೇಕಾಗಿತ್ತು. ಕರ್ಕೊಂಬಂದು ನಮ್ಗೆ ಡ್ರಾಪ್ ಮಾಡೋ ಅಷ್ಟರಲ್ಲೇ 11:30 ಮಾಡಿದಾಗರು ಫೈನಲಿ ಉಜ್ಜಯಿನಲ್ಲಿ ಇಳಿದಿದ್ವಿ.